ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಇಂದು ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಅಕ್ಟೋಬರ್ 23, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ನ್ಯೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾಲಿಸಿ ಟು ಏಮ್ ಅಚೀವ್ 100% ಸೆಗ್ರಿಗೇಷನ್ ಅಟ್ ಸೋರ್ಸ್. ಸೊ ಇಲ್ಲಿ ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ, ಕರ್ನಾಟಕ ಸರ್ಕಾರ ಹೊಸದಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾಲಿಸಿ 2020 ಹಾಗೂ ಅರ್ಬನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ 2020 ಈ ಎರಡು ಪಾಲಿಸಿಗಳನ್ನು ರಾಜ್ಯ ಸರ್ಕಾರ ಪಾಸ್ ಮಾಡಿದ್ದು. ಈ ಆರ್ಟಿಕಲ್ ನಮಗೆ KS ಮೇನ್ಸಲ್ಲಿ ಅತಿ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಬೆಂಗಳೂರಲ್ಲಿ ಗಾರ್ಬೇಜ್ ಇಶ್ಯೂ ಬಹಳ ಹೆಚ್ಚಿನ ಮಟ್ಟದಲ್ಲಿ ನಾವು ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ. ಹಾಗೆ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಗಾರ್ಬೇಜ್ ಇಶ್ಯೂನ ಸಾಲ್ವ್ ಮಾಡೋದಕ್ಕೋಸ್ಕರ ಹಾಗೂ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾಲಿಸಿ 2016 ಮಾತಾಡ್ತಿದೆಯೋ ಅದರ ನಿಟ್ಟಿನಲ್ಲಿ ಸರ್ಕಾರ ಈ ಎರಡು ಪಾಲಿಸಿಗಳನ್ನು ಪಾಸ್ ಮಾಡಿಬಿಟ್ಟು ರಾಜ್ಯವನ್ನು 100% ಸೆಗ್ರಿಗೇಷನ್ ಅಥವಾ ಏನು ಡಿವಿಷನ್ ಮಾಡ್ತೀವಿ ಕಸದ, ಅದು ಸೋರ್ಸಲ್ಲೇ ಆಗುವಂತಹ ಅಥವಾ ಆಗಬೇಕಾದಂತಹ ಉದ್ದೇಶದಿಂದ ಈ ಎರಡು ಪಾಲಿಸಿಗಳನ್ನು ಜಾರಿಗೆ ತಂದಿರುವಂತಹ ನಿಟ್ಟಿನಲ್ಲಿ ನಾವು ಇದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಯಾಕಂದರೆ KS ಮೇನ್ಸಲ್ಲಿ ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಇರುವಂತಹ ಕಸದ ಪ್ರಾಬ್ಲಮನ್ನು ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಲು ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ನಾವು ಸಂಕ್ಷಿಪ್ತವಾಗಿ ಬರೆಯಬಹುದು. ಮೊದಲನೇದಾಗಿ ನಾವು ಇಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅರ್ಥೈಸಿಕೊಳ್ಳಬೇಕು. ಇದರ ಆಧಾರದ ಮೇಲೆ ಈ ಎರಡು ರಾಜ್ಯದ ಅರ್ಬನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾಲಿಸಿ 2020 ಹಾಗೂ ಅರ್ಬನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ 2020 ಈ ಎರಡು ಪಾಲಿಸಿಗಳನ್ನು ಜಾರಿಗೆ ತಂದಿರುವಂಥದ್ದು. ಸೊ ಮೊದಲನೇದಾಗಿ ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಬಗ್ಗೆ ಮಾತಾಡ್ತೀವಿ. 2016 SWM ರೂಲ್ಸಲ್ಲಿ ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಅಂತಂದರೆ ಬೇರೆ ಬೇರೆ ಹಂತಗಳಲ್ಲಿ ಯಾವ ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನುವಂಥದ್ದು. ಹಾಗೂ ಕಸ ತಗೊಂಡು ಹೋಗುವವರ ಬಗ್ಗೆನೂ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸ್ಯಾನಿಟರಿ ವೇಸ್ಟು ಮತ್ತು ಯಾರು ಕಸವನ್ನು ಜನರೇಟ್ ಮಾಡ್ತಿದ್ದಾರೆ ಅವರನ್ನು ರೆಸ್ಪಾನ್ಸಿಬಲ್ ಹಿಡಿಯುವಂಥದ್ದು ಮತ್ತು ಗ್ರಾಮೀಣ ಪ್ರದೇಶಗಳಿಗೂ ಈ ಒಂದು ರೂಲ್ಸು ಎಕ್ಸ್ಟೆಂಡ್ ಆಗಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಮಾತಾಡ್ತೀವಿ. ಸೊ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗ್ಬೋದು ಅಥವಾ ಪೊಲ್ಯೂಷನ್ ಬೋರ್ಡ್ಸ್ ಆಗಿರ್ಬೋದು, ಎಲ್ಲರಿಗೂ ತನ್ನದೇ ಆದ ಒಂದು ಸ್ಟ್ರಾಟಜಿಗಳನ್ನು ಡಿವೈಡ್ ಮಾಡಿಬಿಟ್ಟು ಅವರಿಗೆ ಡಿಸೆಂಟ್ರಲೈಸ್ಡ್ ಅಪ್ರೋಚಲ್ಲಿ ಕೆಲಸ ಮಾಡುವಂತಹದ್ದನ್ನು ನಾವು ನೋಡ್ತೀವಿ. ಸೊ ಈಗ ರಾಜ್ಯ ಸರ್ಕಾರ ಪಾಸ್ ಮಾಡಿದಂತಹ ಈ ಎರಡು ಪಾಲಿಸಿಗಳ ಮುಖ್ಯ ಉದ್ದೇಶ 100% ಸೆಗ್ರಿಗೇಷನ್ ಅಂತಂದರೆ ಕಸದ ವಿಂಗಡಣೆ ಏನಾಗ್ತದೆಯೋ ಅದು ಸೋರ್ಸಲ್ಲೇ ಆಗಬೇಕು. ಸೊ ಏನು ಬಯೋಡಿಗ್ರೇಡಬಲ್ ಕಸ ಇರುತ್ತದೆಯೋ ಅದನ್ನು ಒಂದರಲ್ಲಿ, ಹಾಗೆ ರೀಸೈಕ್ಲಬಲ್ ಏನಿರುತ್ತದೆಯೋ ಅದನ್ನು ಒಂದರಲ್ಲಿ, ಹಾಗೂ ಯಾವುದು ಬೇರೆ ಕಸ ಇರುತ್ತದೆಯೋ ಅದನ್ನು ಒಂದು. ಸೊ ಅದಕ್ಕೆ 3 ಕಲರ್ಗಳನ್ನು ಸಹ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ಮಾಡಿರುವಂಥದ್ದು. ಮೊದಲನೇದು, ಯಾವುದು ಬಯೋಡಿಗ್ರೇಡಬಲ್ ಇರುತ್ತದೆಯೋ ಅಥವಾ ಯಾವುದು ಕಾಂಪೋಸ್ಟಿಗೆ ತಯಾರಾಗಲು ಅಥವಾ ಮ್ಯಾನ್ಯೂರನ್ನು ಯೂಸ್ ಮಾಡೋದಕ್ಕೋಸ್ಕರ ಆಗುತ್ತೆ ಅದನ್ನು ಗ್ರೀನಲ್ಲಿ ಹಾಕಬೇಕು. ಹಾಗೆ ಯಾವುದು ರೀಸೈಕ್ಲಬಲ್ ಮಾಡಬಹುದು ಅದನ್ನು ವೈಟಲ್ಲಿ ಹಾಕಬೇಕು. ಮತ್ತು ಯಾವುದು ಬೇರೆ ಕಸ ಇರ್ತದೆ ಅದನ್ನು ಬ್ಲ್ಯಾಕ್. ಸೊ ಈ 3 ಬೇರೆ ಬೇರೆ ಬಾಕ್ಸ್ಗಳಲ್ಲಿ ಹಾಕುವಂತಹ ಪ್ರಾವಧಾನವನ್ನು ಮಾಡಲಾಗಿರುವಂಥದ್ದು. ಸೊ ಈ 100% ಕಸ ವಿಂಗಡಣೆಯನ್ನು ಸೋರ್ಸಲ್ಲೇ ಮಾಡಬೇಕು ಹಾಗೂ ಅರ್ಬನ್ ಲೋಕಲ್ ಬಾಡೀಸ್ ಇದನ್ನು ನೋಡಿಕೊಳ್ಳಬೇಕಾಗಿರುವಂಥದ್ದು. ಮತ್ತು ಮುಖ್ಯ ಉದ್ದೇಶಗಳಲ್ಲಿ ಇನ್ನೊಂದು, 2025 ಏನು ಈಗ ಸದ್ಯಕ್ಕೆ ಸೈಂಟಿಫಿಕ್ ಪ್ರೊಸೆಸಿಂಗ್, ಯಾಕಂದರೆ ಕಸ ಕಲೆಕ್ಟ್ ಆದಮೇಲೆ ನಾವು ಹೆಚ್ಚಿನ ಮಾತ್ರದಲ್ಲಿ ಅದು ಏನು ಮಾಡ್ತಿದ್ದೀವಿ, ಎಲ್ಲಾದರೂ ಹೋಗಿ ಒಂದು ಗುಂಡಿ ತೆಗೆದು ಅದರೊಳಗೆ ಡಂಪ್ ಮಾಡುವಂಥದ್ದು. ಸೊ ಅದನ್ನು ಕಡಿಮೆ ಮಾಡಬೇಕು, ಅಂದರೆ 30% ಇಳಿಸಬೇಕು 2025 ಅನ್ನುವಂಥದ್ದು ಎರಡನೇ ಮುಖ್ಯ ಉದ್ದೇಶ. ಯಾಕಂದರೆ ನ್ಯೂಸಲ್ಲಿ ನೀವು ನೋಡಿರ್ತೀರ ಬಹಳಷ್ಟು ಕಡೆ ಈ ರೀತಿಯಾಗಿ ಡಂಪ್ ಮಾಡೋದ್ರಿಂದ ಅಲ್ಲಿನ ಗ್ರೌಂಡ್ ವಾಟರ್ ಆಗಿರ್ಬೋದು ಅದು ಕಲುಷಿತವಾಗುವಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಸುತ್ತ ಇರುವಂತಹ ಗ್ರಾಮಗಳಿಗೆ ಅಥವಾ ಜನರಿಗೆ ತೊಂದರೆ ಆಗ್ತಾ ಇರುವಂಥದ್ದನ್ನು ಸಹ ನಾವು ನೋಡಿದ್ದೀವಿ. ಸೊ ಈ ಎರಡು ಮುಖ್ಯ ಉದ್ದೇಶಗಳಿಂದ ಈ ಎರಡು ಪಾಲಿಸಿಗಳನ್ನು ಪಾಸ್ ಮಾಡಿರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಮತ್ತು ಅತಿ ಮುಖ್ಯವಾಗಿ ಈ ಪಾಲಿಸಿಯಲ್ಲಿ ಬಯೋಮೆಡಿಕಲ್ ವೇಸ್ಟ್ ಆಗಿರಬಹುದು ಹಾಗೂ ಕನ್ಸ್ಟ್ರಕ್ಷನ್ ಸೈಟಿಂದ ಬರುವಂತಹ ವೇಸ್ಟ್ ಆಗಿರಬಹುದು, ಇಂಡಸ್ಟ್ರಿಯಲ್ ವೇಸ್ಟ್ ಆಗಿರಬಹುದು, ಇವು ಈ ಪಾಲಿಸಿಗಳಲ್ಲಿ ಅನ್ವಯ ಆಗೋದಿಲ್ಲ. ಅವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಇಲ್ಲದೆ ಇರುವುದರಿಂದ ಇವೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಸೊ ಮನೆಗಳಲ್ಲಿರುವಂಥದ್ದು ಮುಖ್ಯವಾಗಿ ನಾವಿಲ್ಲಿ ನೋಡ್ತೀವಿ. ಹಾಗೆ ಕರ್ನಾಟಕ ಸರ್ಕಾರ ಒಂದು ಝೀರೋ ವೇಸ್ಟ್ ಇನಿಷಿಯೇಟಿವ್, ನಮ್ಮ ಕಸ ನಮ್ಮ ಜವಾಬ್ದಾರಿ ಅನ್ನುವಂತಹ ಒಂದು ಕ್ಯಾಂಪೇನನ್ನು ಶುರು ಮಾಡಿರುವಂಥದ್ದನ್ನು ಸಹ ನಾವು ಇಲ್ಲಿ ನೆನ್ಪಿಟ್ಕೋಬೇಕು. ಸೊ 3 R's ಬಗ್ಗೆ ಮಾತಾಡ್ತೀವಿ: ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್. ಕಡಿಮೆ ಮಾಡೋದು, ಮತ್ತೆ ಉಪಯೋಗಿಸುವಂಥದ್ದು ಮತ್ತು ರೀಸೈಕಲ್ ಮಾಡುವಂಥದ್ದು. ಸೊ ಈ 3 R ಸ್ಟ್ರಾಟಜಿನ ರಾಜ್ಯ ಸರ್ಕಾರ ಫಾಲೋ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಏನು ಕಸದ ಸಮಸ್ಯೆ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಪ್ರಾಬ್ಲಮ್ಸು, ಅದನ್ನು ಟ್ಯಾಕಲ್ ಮಾಡಲು ಮುಂದಾಗಿರುವಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಮುಖ್ಯವಾಗಿ ಈ ಎರಡು ಪಾಲಿಸೀಸ್ ಹಾಗೂ ಎರಡು ಏಮ್ಗಳು ಹಾಗೂ ಏನು ಇದರ ಅಡಿಯಲ್ಲಿ ಬರೋದಿಲ್ಲ ಅನ್ನುವಂಥದ್ದನ್ನು ಸಹ ತಾವು ಇಟ್ಕೋಬೇಕು. ಯಾಕಂದರೆ ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತ ಅಂದಾಗ ಈ ವಿಷಯವನ್ನು ತಾವು ವ್ಯಕ್ತಪಡಿಸಬಹುದು.
ಮುಂದಿನ ಆರ್ಟಿಕಲ್ ಗವರ್ಮೆಂಟ್ ರಿಲ್ಯಾಕ್ಸಸ್ ವೀಸಾ ರಿಸ್ಟ್ರಿಕ್ಷನ್ಸ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್-19 ಸಂಬಂಧವಾಗಿ ಮಾರ್ಚ್ 23ರಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಎಲ್ಲ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ಗಳನ್ನು 107 ಏನು ಇಮಿಗ್ರೇಷನ್ ಚೆಕ್ ಪೋಸ್ಟ್ ಇದಾವೋ ಅಲ್ಲಿಂದ ಹೋಗೋದಾಗಲಿ ಬರೋದನ್ನಾಗಲಿ ತಡೆ ಹಿಡಿದಿತ್ತು. ತದನಂತರ ಮೇ ತಿಂಗಳಲ್ಲಿ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಏನಿದ್ರೋ ಅವರೆಲ್ಲರೂ ಎಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿದ್ರೋ ಅವರನ್ನು ವಂದೇ ಭಾರತಂ ಸ್ಕೀಮ್ನ ಅಡಿಯಲ್ಲಿ ಭಾರತಕ್ಕೆ ವಾಪಸ್ ಕರೆತರಲಾಯಿತು. ಜೂನ್ 1ರಿಂದ ಬಿಸ್ನೆಸ್ ಮೆನ್ಗಳು ಏನಿದ್ರು ಅವರು ಚಾರ್ಟರ್ಡ್ ಫ್ಲೈಟ್ಸಲ್ಲಿ ಆಗಿರಬಹುದು, ಪ್ರೊಫೆಷನಲ್ಸ್ ಏನು ಹೆಲ್ತ್ ಕೇರ್ ಪ್ರೊಫೆಷನಲ್ಸು, ಸ್ಪೆಷಲಿಸ್ಟ್ಗಳು ಇವರನ್ನು ಹೊಸ ವೀಸಾಗಳನ್ನು ಕೊಟ್ಟು ಜೂನ್ 1ರಿಂದ ಅವರಿಗೆ ಬರುವ ಪ್ರಾವಧಾನವನ್ನು ಕೊಡಲಾಯಿತು. ಆಗಸ್ಟ್ 7ರಿಂದ US, UK ಮತ್ತು ಜರ್ಮನಿ, ಫ್ರಾನ್ಸ್ ಈ ರಾಷ್ಟ್ರಗಳಿಂದ ಬರುವಂತಹ ಫಾರಿನ್ ನ್ಯಾಷನಲ್ಸ್ಗಳನ್ನು ಮೆಡಿಕಲ್, ಎಂಪ್ಲಾಯ್ಮೆಂಟ್ ಮತ್ತು ಬಿಸ್ನೆಸ್ ಪರ್ಪಸಿಗೋಸ್ಕರ ಬರುವಂತಹ ಪ್ರಾವಧಾನವನ್ನು ಮಾಡಲಾಗಿತ್ತು. ಸೊ ಈಗ ಕೇಂದ್ರ ಸರ್ಕಾರ ಮತ್ತೆ ಒಂದಿಷ್ಟು ವೀಸಾ ರೆಸ್ಟ್ರಿಕ್ಷನ್ಸ್ನಲ್ಲಿ ಸಡಿಲಿಕೆ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಮಾತಾಡಲಿದ್ದೇವೆ. ಸೊ ಈ ಆರ್ಟಿಕಲಲ್ಲಿ ಮುಖ್ಯವಾಗಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ಎರಡು ಟರ್ಮಿನಾಲಜೀಸ್ ಅಂದರೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂದರೆ ಯಾರು ಹಾಗೂ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅಂದರೆ ಯಾರು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸೊ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಮತ್ತು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅನ್ನುವಂತಹ ಎರಡು ಬೇರೆ ಬೇರೆ ಡಿಫ್ರೆನ್ಸಸ್ಗಳನ್ನು ಅರ್ಥೈಸ್ಕೊಳ್ಳೋಣ. ಸೊ ಇಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಯಾರೆಲ್ಲ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಕರೆಸ್ಕೊತಾರೆ, ಯಾರೆಲ್ಲ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕರ್ಕೋತಾರೆ. ಮೊದಲನೇದಾಗಿ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ನೋಡೋಣ. ಸೊ ಯಾರು ಫಾರಿನ್ ಸಿಟಿಸನ್ ಇರ್ತಾರೋ ಎಕ್ಸೆಪ್ಟ್ ಇದು ನೆನ್ಪಿಟ್ಕೋಬೇಕು, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಚೈನಾ, ಇರಾನ್, ಭೂತಾನ್, ಶ್ರೀಲಂಕಾ ಮತ್ತು ನೇಪಾಲ್ ಈ ರಾಷ್ಟ್ರಗಳ ಪ್ರಜೆಗಳ ಆಗಿರಬಾರ್ದು. ಅವರೆಲ್ಲ ಯಾರಾದರೂ ಅವರ ತಂದೆ ಅಥವಾ ಅವರ ಗ್ರ್ಯಾಂಡ್ ಪೇರೆಂಟ್ಸ್, ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಏನಾದರೂ ಭಾರತದಲ್ಲಿ ಹುಟ್ಟಿ ಅವರು ಭಾರತದ ಪರ್ಮನೆಂಟ್ ರೆಸಿಡೆಂಟ್ ಆಗಿದ್ದಲ್ಲಿ ಒಂದು. ಎರಡನೇದು, ಅವರ ಗಂಡ ಅಥವಾ ಹೆಂಡತಿ ಭಾರತದ ಪ್ರಜೆಯಾಗಿದ್ದು ಅಥವಾ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಆಗಿದ್ದಿದ್ದರೆ ಅವ್ರನ್ನೆಲ್ಲರನ್ನು ನಾವು ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಒಳಗಡೆ ಕೊಡಬಹುದು. ಸೊ ಇವರಿಗೆ ಸಿಗುವಂತಹ ಅವಕಾಶಗಳೇನು ಅಥವಾ ಬೆನಿಫಿಟ್ಸ್ ಏನೇನು ಅಂತಂದರೆ, ಅವರಿಗೆ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಕಾರ್ಡ್ ಯಾರ ಹತ್ರ ಇರ್ತದೆಯೋ ಅವರು ಭಾರತಕ್ಕೆ ಬರಲು ವೀಸಾವನ್ನು ಪಡೆಯುವ ಅವಶ್ಯಕತೆ ಇಲ್ಲ. ಯಾವ ದಿನ ಕೊಟ್ಟಿದ್ದಾರೋ ಆ ದಿನದಿಂದ 15 ವರ್ಷದವರೆಗೆ ಅದು ಚಾಲ್ತಿಯಲ್ಲಿರುತ್ತದೆ. ಮತ್ತು ಒಂದು ಸರಿ ಅವರು ಭಾರತಕ್ಕೆ ಬಂದ ಮೇಲೆ ಒಂದು FRRO ಅಂತ ಹೇಳಿ ಫಾರಿನರ್ಸ್ ರಿಜಿಸ್ಟ್ರೇಷನ್ ಆಫೀಸ್ ಇರುತ್ತೆ. ಆ FRRO ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತಹ ಅವಶ್ಯಕತೆ ಇರಲ್ಲ. ಅವರೇನಾದರೂ 180 ದಿನಗಳ ಕಾಲ ಅಷ್ಟೇ ಅಥವಾ ಅದರ ಒಳಗಡೆ ವಾಪಸ್ ಹೋಗಿಬಿಟ್ರೆ, ಅದೇನಾದರೂ ದಾಟಿದರೆ ಅಂದರೆ 180 ದಿನಗಳಿಂದ ಜಾಸ್ತಿ ಇದ್ದರೆ ಆವಾಗ ಅವರು ನೆಕ್ಸ್ಟ್ 30 ದಿನಗಳ ಒಳಗೆ ಈ ಆಫೀಸ್ನಲ್ಲಿ ರಿಜಿಸ್ಟ್ರೇಷನನ್ನು ಮಾಡಬೇಕಾಗಿರುತ್ತದೆ. ಮೂರನೇದು, ಇವರಿಗೂ ಸಹ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತ ಏನು ಕರಿತೀವೋ ಅಂದರೆ ಭಾರತೀಯರು ಬೇರೆ ದೇಶದಲ್ಲಿರುವಂಥ ಅಥವಾ ಬೇರೆ ದೇಶದಲ್ಲಿ ಕೆಲಸಕ್ಕೋ ಅಥವಾ ಉದ್ಯೋಗಾವಕಾಶಗಳನ್ನು ಹುಡ್ಕೊಂಡು ಹೋಗಿರ್ತಾರಲ್ಲ ಅವರನ್ನು NRIs ಅಂತ ಕರಿತೀವಿ. ಸೊ ಅವರಿಗೆ ಎಕಾನಮಿಕ್, ಆರ್ಥಿಕ, ಫೈನಾನ್ಷಿಯಲ್ ಮತ್ತು ವಿದ್ಯಾಭ್ಯಾಸದಲ್ಲಿ ಏನು ಬೆನಿಫಿಟ್ಸ್ ಇದಾವೋ ಈ NRIಸಿಗೆ ಆ ಸೇಮ್ ಬೆನಿಫಿಟ್ಸು ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನಿಗೂ ಸಿಗುತ್ತೆ. ಮೂರನೇದು, ಎಲ್ಲ NRIಸಿಗೂ ಮುಂದೆ ಕೊಡುವಂತಹ ಸವಲತ್ತುಗಳನ್ನು ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅವರಿಗೂ ಕೊಡಲಾಗುತ್ತದೆ. ಸೊ ಮೊದಲನೇದಾಗಿ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅಂತಂದರೆ ಅವರು ಭಾರತೀಯರಾಗಿದ್ದರು, ಅವ್ರಿಗೆ ತಾತನೋ ಅಥವಾ ಮುತ್ತಾತನೋ ಅಥವಾ ಅವ್ರ ಹೆಂಡ್ತಿನೋ, ಸೊ ಈ ರೀತಿಯಾಗಿ ಯಾರು ಇರ್ತಾರೋ ಅವರಿಗೆ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅಂಥೇಳಿ ಕಾರ್ಡ್ ಕೊಡ್ತೀವಿ. ಸೊ ಅವರಿಗೆ ಒಂದು. ಎರಡನೇದು, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂದರೆ ಜನವರಿ 26, 1950 ಮುಂಚೆ ಇರುವಂತಹ ಫಾರಿನರ್ಸ್ ಏನಿದ್ದಾರೋ ಅವರು ಭಾರತದ ಪ್ರಜೆಯಾಗಲು ಏನಾದರೂ ಎಲಿಜಿಬಲ್ ಇದ್ದಿದ್ದರೆ ಹಾಗೂ 26 ಜನವರಿ 1950 ಸಮಯದಲ್ಲಿ ಅವರು ಭಾರತದ ಪ್ರಜೆಯಾಗಿದ್ದು ಅಥವಾ ಬೇರೆ ಸಮಯದಲ್ಲಿ ಪ್ರಜೆಯಾಗಲು ಇರುವಂತಹ ಎಲಿಜಿಬಿಲಿಟಿಯನ್ನು ಹೊಂದಿದ್ದಲ್ಲಿ ಅಥವಾ 15 ಆಗಸ್ಟ್ 1947 ನಂತರ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರ ಯಾವುದಾದ್ರೂ ಹೊಸ ಟೆರಿಟರಿಯನ್ನು ಕ್ಯಾಪ್ಚರ್ ಮಾಡಿದ್ದಲ್ಲಿ ಆ ಎಲ್ಲ ಪ್ರಜೆಗಳು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಆಗಲು ಎಲಿಜಿಬಿಲಿಟಿಯನ್ನು ಹೊಂದಿರುವಂಥರು. ಹಾಗೆ ಅವರಿಗೆ ಇರುವಂತಹ ಮೈನರ್ ಚಿಲ್ಡ್ರನ್ ಅಂದರೆ 18 ವಯಸ್ಸಿನ ಕಡಿಮೆ ಇರುವಂತಹ ವಯಸ್ಸಿನ ಮಕ್ಕಳಿಗೂ ಸಹ OCI ಕಾರ್ಡನ್ನು ಕೊಡಲಾಗುವುದು. ಆದರೆ ಈ ಯಾರೂ ಪ್ರಜೆ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶನ ಪ್ರಜೆ ಆಗಿರೋ ಹಾಗಿಲ್ಲ. ಸೊ ಅವರು ಇದ್ದಿದ್ದಲ್ಲಿ ಅವರು OCI ಕಾರ್ಡಿಗೆ ಎಲಿಜಿಬಿಲಿಟಿಯನ್ನು ಹೊಂದಿರೋದಿಲ್ಲ. ಸೊ ಎರಡು ಡೇಟ್ಗಳನ್ನು ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು 26 ಜನವರಿ 1950 ಹಾಗೂ 15 ಆಗಸ್ಟ್ 1947. ಸೊ ಈ ಭಾಗದ ಅಥವಾ ಈ ಎರಡು ಡೇಟ್ಗಳ ಮುಖ್ಯ ವೈಖರಿ ಅಥವಾ ಮುಖ್ಯ ಪಾತ್ರ OCIಯಲ್ಲಿ ಇರುತ್ತದೆ. ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನಲ್ಲಿ ಆ ಥರ ಡೇಟ್ಸ್ ಏನೂ ಇಲ್ಲ. ಹಾಗೆ ಇವರಿಗೆ OCI ಕಾರ್ಡ್ ಹೋಲ್ಡರ್ಸಿಗೆ ಇರುವಂಥದ್ದೇನು, ಅವರು ಎಷ್ಟು ಸರಿ ಬೇಕಾದರೂ ಭಾರತಕ್ಕೆ ಬರಬಹುದು, ಹೋಗಬಹುದು. ಸೊ ಇದು ಲೈಫ್ ಲಾಂಗ್ ವೀಸಾ
ಆದರೆ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಕಾರ್ಡ್ ಎಷ್ಟು? ಬರೀ 15 ವರ್ಷ. ಸೊ OCI ಸಿಗುವಂಥದ್ದು ಲೈಫ್ ಲಾಂಗ್ ವೀಸಾ. ಈ ಲೈಫ್ ಲಾಂಗ್ ವೀಸಾ ನೀವು ಎಷ್ಟು ಸರಿ ಆದರೂ ಭಾರತಕ್ಕೆ ಬಂದು ಹೋಗುವಂಥ ಪ್ರಾವಧಾನಗಳು. ಮತ್ತು ನೀವು ಬಂದ ಮೇಲೆ ಪೊಲೀಸಾಗೆ ನೀವು ಏನು ತಿಳಿಸುವ ಅವಶ್ಯಕತೆ ಇಲ್ಲ. ಬರಬಹುದು, ಇರಬಹುದು, ಹೋಗ್ಬೋದು. ಹಾಗೆ NRIಸಿಗೆ ಏನು ಆರ್ಥಿಕವಾಗಿ ಫೈನಾನ್ಷಿಯಲ್ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ಇರುವಂತಹ ಎಲ್ಲ ಬೆನಿಫಿಟ್ಸ್ಗಳು OCI ಕಾರ್ಡ್ ಹೋಲ್ಡರ್ಸಿಗೂ ಕೊಡಲಾಗುವುದು. ಆದರೆ ಒಂದು ರಿಸ್ಟ್ರಿಕ್ಷನ್ ಅಂದರೆ ಇವರು ಯಾವುದೇ ಕೃಷಿ ಭೂಮಿಯಾಗಲಿ ಪ್ಲಾಂಟೇಷನ್ ಪ್ರಾಪರ್ಟೀಸನ್ನು ಖರೀದಿ ಮಾಡೋ ಹಾಗಿಲ್ಲ. ಸೊ ಇದು OCI ಕಾರ್ಡ್ ಹೋಲ್ಡರ್ಸಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಲಿಮಿಟೆಡ್ ಇಯರ್ಸ್ 15 ವರ್ಷ, OCI ಕಾರ್ಡ್ ಹೋಲ್ಡರ್ಸಿಗೆ ಇರುವಂಥದ್ದು ಲೈಫ್ ಲಾಂಗ್. OCI ಕಾರ್ಡ್ ಹೋಲ್ಡರ್ ಆಗಬೇಕು ಅಂದರೆ ಈ 2 ಪ್ರಾವಧಾನಗಳು. ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಆಗಬೇಕು ಅಂದರೆ ಈ ರಾಷ್ಟ್ರಗಳ ಪ್ರಜೆ ಆಗಿರಬಾರ್ದು, ಹಾಗೂ ಅವ್ರ ತಾತ ಮುತ್ತಾತ ಯಾರೇ ಒಬ್ಬರು ಭಾರತದ ಪ್ರಜೆ ಆಗಿದ್ದಲ್ಲಿ ಅವರು PIO ಕಾರ್ಡ್ ಹೋಲ್ಡರ್ನ ಪಡೆಯಬಹುದು. ಸೊ ಇದು ಅತಿ ಮುಖ್ಯವಾದ 2 ಡಿಸ್ಟಿಂಕ್ಷನ್ಸ್ಗಳು ನಮಗೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಟೆಸ್ಟಿಮನಿ ಆಫ್ ಸೆಕ್ಷುವಲ್ ಅಸಾಲ್ಟ್ ವಿಕ್ಟಿಮ್ ಎನಫ್ ಫಾರ್ ಕನ್ವಿಕ್ಷನ್. ಸೊ ಯಾವೊಂದು ವಿಕ್ಟಿಮು ಸೆಕ್ಷುವಲ್ ಅಸಾಲ್ಟ್ ಆಗಿರುತ್ತದೆಯೋ ಅವರ ಟೆಸ್ಟಿಮನಿ ಸಾಕು ಕನ್ವಿಕ್ಷನಿಗೆ ಅಂತ ಹೇಳಿ ಉಚ್ಚ ನ್ಯಾಯಾಲಯವು ಕೊಟ್ಟಿರುವಂತಹ ಒಂದು ತೀರ್ಪನ್ನು ಈ ಆರ್ಟಿಕಲ್ಲಿ ನಾವು ನೋಡಲಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳು ಸೆಕ್ಷುವಲ್ ಅಬ್ಯೂಸಿಗೆ ಒಳಗಾದಾಗ ಅವರ ಪ್ರೊಟೆಕ್ಷನ್ಗೆ ಇರುವಂತಹ ಆ್ಯಕ್ಟ್ ಪಾಕ್ಸೋ ಆ್ಯಕ್ಟ್ 2012. ಈ ಪಾಕ್ಸೋ ಆ್ಯಕ್ಟ್ನ ಅಡಿಯಲ್ಲಿ ಯಾವುದೇ ಮಕ್ಕಳು 18 ವಯಸ್ಸಿನ ಒಳಗೆ ಇರುವಂತಹವರಿಗೆ ಸೆಕ್ಷುವಲ್ ಅಬ್ಯೂಸ್ ಆಗಿದ್ದಲ್ಲಿ ಅವರ ಪ್ರೊಟೆಕ್ಷನ್ನು ಅಥವಾ ಅವರಿಗೆ ಹಿತಾಸಕ್ತಿಗೆ ಮಾಡಿದಂತಹ ಆ್ಯಕ್ಟ್ ಪಾಕ್ಸೋ ಆ್ಯಕ್ಟ್ 2012. ಇಲ್ಲಿ ಉಚ್ಚ ನ್ಯಾಯಾಲಯವು ಹೇಳ್ತಾ ಇರೋದು ಯಾವ ಮಕ್ಕಳು ಅಥವಾ ವಿಕ್ಟಿಮು ಈ ಒಂದು ಸೆಕ್ಷುವಲ್ ಅಬ್ಯೂಸಿಗೆ ಒಳಗಾಗಿರ್ತಾರೋ ಅವರು ಕೊಡುವಂತಹ ಟೆಸ್ಟಿಮನಿ ಅಥವಾ ಅವರು ಕೊಡುವಂತಹ ಸ್ಟೇಟ್ಮೆಂಟನ್ನು ಕನ್ಸಿಡರ್ ಮಾಡಿಕೊಂಡು ಆ ಕೇಸನ್ನು ಮುಂಸಾಗಿಸಬಹುದು. ಸೊ ಅವರು ಕೊಡುವಂತಹ ಸ್ಟೇಟ್ಮೆಂಟನ್ನು ಡೌಟ್ ರೂಪದಲ್ಲಿ ತಗೊಂಡು ಇನ್ನೂ ಹೆಚ್ಚಿನ ಪ್ರೂಫ್ಗಳನ್ನು ಕೇಳುವಂಥದ್ದು ಮಾಡಬಾರ್ದು ಅಂತ ಹೇಳಿರುವಂಥ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಡಸ್ಟ್ರಿಯಲ್ ವರ್ಕರ್ ಬೇಸ್ ಇಯರ್ ರಿವೈಸ್ ಟು 2016. ಸೊ ಮೊದಲಿಗೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು, ಭಾರತದಲ್ಲಿ ಇರುವಂತಹ ಏನು ಪ್ರಾವಧಾನಗಳಿದ್ದಾವೆ. ಮೊದಲಿಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ಭಾರತದಲ್ಲಿ ರೀಟೇಲ್ ಇನ್ಫ್ಲೇಷನ್, ಒಂದು ಬಾಸ್ಕೆಟ್ ಆಫ್ ಗೂಡ್ಸ್ ತಗೋತಾರೆ, ಟ್ರಾನ್ಸ್ಪೋರ್ಟೇಷನು, ಹೆಲ್ತು, ಎಜುಕೇಷನ್ನು, ಫುಡ್ ಆ್ಯಂಡ್ ಬ್ಯಾವ್ರೇಜಸ್ಸು ಇವೆಲ್ಲವನ್ನು ಪರಿಗಣನೆಗೆ ತಗೊಂಡು ಆ ಬಾಸ್ಕೆಟನ್ನು ವ್ಯಾಲ್ಯೂವನ್ನು ಅಥವಾ ಅದು ಏನು ಬೆಲೆ ಇದೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಅದನ್ನು ಇನ್ಫ್ಲೇಷನನ್ನು ಮೆಷರ್ ಮಾಡೋದಕ್ಕೋಸ್ಕರ ಉಪಯೋಗಿಸುವಂಥದ್ದು. ಸೊ RBI ಆಗಿರ್ಬೋದು, ಬೇರೆ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ಸು ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಕನ್ಸಿಡರೇಷನ್ಗೆ ತಗೊಂಡು ಭಾರತದಲ್ಲಿ ಪ್ರಸ್ತುತ ಸ್ಯಾಲರಿ ಏನಿದೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಏನಿದೆ, ರಿಯಲ್ ಇನ್ಕಮ್ ಏನು ಉಳ್ಕೋತಾ ಇದೆ ಜನರಿಗೆ ಅನ್ನುವಂಥದ್ದನ್ನು ಅನಲೈಸ್ ಮಾಡಲು ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅತಿ ಮುಖ್ಯವಾಗಿರುವಂಥದ್ದು. ಭಾರತದಲ್ಲಿ 4 ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗಳು ಹೊರಗೆ ಬರ್ತವೆ. ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರ್ ಲೇಬರ್, 2ನೇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಡಸ್ಟ್ರಿಯಲ್ ವರ್ಕರ್, 3ನೇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರೂರಲ್ ಲೇಬರ್, 4ನೇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯಿ. ಸೊ ಈ 4 ರಿಪೋರ್ಟ್ಗಳಲ್ಲಿ ಈ ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯಿ ಏನಿದೆಯಲ್ಲ ಇದು ರಿಲೀಸ್ ಮಾಡುವಂತಹ ಬಾಡಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಉಳಿದಂತಹ 3 ಅಗ್ರಿಕಲ್ಚರ್ ಲೇಬರ್, ಇಂಡಸ್ಟ್ರಿಯಲ್ ವರ್ಕರ್ ಮತ್ತು ರೂರಲ್ ಲೇಬರ್ ಏನಿದೆ ಇದು ಲೇಬರ್ ಬ್ಯೂರೋ ರಿಲೀಸ್ ಮಾಡುತ್ತದೆ, ಅಂದರೆ ಮಿನಿಸ್ಟ್ರಿ ಆಫ್ ಲೇಬರ್ ಕೆಳಗಡೆ ಇರುವಂಥದ್ದು. ಇದು ಅತಿ ಮುಖ್ಯವಾಗಿರುವಂಥದ್ದು, ನೆನ್ಪಿಟ್ಕೊಳ್ಳಿ. 3 ಲೇಬರ್ ಮಿನಿಸ್ಟ್ರಿ ಆಫ್ ಲೇಬರಿಂದ ಬರುವಂಥದ್ದು, ಒಂದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಅದು ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯಿ. ಸೊ ಈಗ ಮಾಡಿದಂತಹ ಬದಲಾವಣೆ ಏನಂದರೆ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಡಸ್ಟ್ರಿಯಲ್ ವರ್ಕರ್ ಏನಿದೆ ಇದರ ಬೇಸ್ ಇಯರ್ 2001 ಆಗಿತ್ತು ಕ್ಯಾಲ್ಕುಲೇಷನ್ಗೆ, ಅದನ್ನು ಬದಲಾಯಿಸಿ 2016ಕ್ಕೆ ಏರಿಸಿರುವಂಥದ್ದು. ಏನಿದರ ಮುಖ್ಯ ಉದ್ದೇಶ, ಏನು ಕನ್ಸಂಪ್ಷನ್ ಪ್ಯಾಟರ್ನ್ ಬದಲಾಗ್ತಿದೆ ಇವತ್ತು ಸಮಾಜದಲ್ಲಿ ಅದು. 2ನೇದು ಹೆಲ್ತು ಅಂದರೆ ಎಜುಕೇಷನ್ನು, ರಿಕ್ರಿಯೇಷನ್ನು ಇವುಗಳ ವೇಟೇಜನ್ನು ಜಾಸ್ತಿ ಮಾಡುವಂತಹದ್ದನ್ನು ಸಹ ಇದರಲ್ಲಿ ತಗೊಂಡಿರುವಂಥದ್ದು. ಹಾಗಾದರೆ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಡಸ್ಟ್ರಿಯಲ್ ವರ್ಕರನ್ನು ಬದಲಾಯಿಸೋದ್ರಿಂದ ಅಥವಾ ಮೆಷರ್ ಮಾಡೋದ್ರಿಂದ ಏನು ಉಪಯೋಗ ಇದೆ? ಅತಿ ಮುಖ್ಯವಾಗಿ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಡಸ್ಟ್ರಿಯಲ್ ವರ್ಕರ್ ಆಧಾರದ ಮೇಲೆ ಗವರ್ಮೆಂಟ್ ಎಂಪ್ಲಾಯೀಸಿಗೆ ಡಿಯರ್ನೆಸ್ ಅಲೌನ್ಸಸ್ ಅನ್ನೋದನ್ನು ಕೊಡಲಾಗುತ್ತದೆ. ಈ ಡಿಯರ್ನೆಸ್ ಅಲೌನ್ಸಸ್ನ ಜೊತೆಯಲ್ಲಿ ಇಂಡಸ್ಟ್ರಿಯಲ್ ವರ್ಕರ್ಸ್ ಏನಿದ್ದಾರೆ ಇವರಿಗೆ ಸಿಗುವಂತಹ ಕನಿಷ್ಠ ಸ್ಯಾಲರಿಗಳಲ್ಲಿ ಅಥವಾ ವೇಜಸ್ಗಳಲ್ಲಿ ಬದಲಾವಣೆಗೂ ಇದನ್ನು ರೆಫರೆನ್ಸ್ ಆಗಿ ತಗೊಳ್ಳಲಾಗುತ್ತದೆ. ಹಾಗೆ ಸರ್ಕಾರ
ಅಗ್ರಿಕಲ್ಚರ್ ಲೇಬರರ್ಸಿಗೂ ಏನು ಬೇಸ್ ಇಂಡೆಕ್ಸ್ ಇದೆ 1986-87 ಇರುವಂಥದ್ದು ಬೇಸ್ ಇಂಡೆಕ್ಸು, ಇದನ್ನೂ ಸಹ ಬದಲಾಯಿಸುವುದನ್ನು ಆಲೋಚಿಸ್ತಿರುವಂಥದ್ದು. ಸೊ ಈಗ ಮಾಡಿರುವಂತಹ ಬದಲಾವಣೆಗಳಲ್ಲಿ 2 ಅತಿ ಮುಖ್ಯವಾದ ಅಂಶಗಳು ಏನೇನು ಅಂತಂದರೆ, ಮೊದಲನೇದು ಸ್ಯಾಂಪಲ್ ಸೈಜನ್ನು ಹೆಚ್ಚಿಸಿದ್ದಾರೆ. ಅಂದರೆ 41,040 ಎಂಪ್ಲಾಯೀಸ್ ತಗೊಳ್ಳುವಂತಹ ಜಾಗದಲ್ಲಿ 48,384 ಎಂಪ್ಲಾಯೀಸ್ ಸ್ಯಾಂಪಲ್ ಸೈಜನ್ನು ಹೆಚ್ಚಿಗೆ ಮಾಡೋದ್ರಿಂದ ಎರರ್ ರೇಟ್ ಕಡಿಮೆ ಆಗುತ್ತದೆ. ಎರಡನೇದು ವೇಟೇಜನ್ನು ಬದಲಾಯಿಸಿರುವಂಥದ್ದು. ಅಂದರೆ ಹೆಲ್ತ್ ಏನಿದೆ 15.2% ಇತ್ತು, ಅದು 17% ಏಳಿಸಿರುವಂಥದ್ದು. ಎರಡನೇದು ಫುಡ್ ಆ್ಯಂಡ್ ಬ್ಯಾವ್ರೇಜಸ್ ಅಥವಾ ಆಹಾರ ಪದಾರ್ಥಗಳು ಏನಿದ್ದು ಅದರಲ್ಲಿ 46.2% ಇತ್ತು, ಅದನ್ನು 39% ಕಡಿಮೆ ಮಾಡಿರುವಂಥದ್ದು. ಸೊ ಇವೆರಡು ಅತಿ ಮುಖ್ಯವಾದ ಬದಲಾವಣೆಗಳು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಷನಲ್ಲಿ ಮಾಡಿರುವಂಥದ್ದು. ಸೊ ಏನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್? ಇನ್ಫ್ಲೇಷನ್, ರೀಟೇಲ್ ಇನ್ಫ್ಲೇಷನ್ ಏನಿದೆ ಮಾರುಕಟ್ಟೆಯಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಒಂದು ಸ್ಟ್ಯಾಟಿಸ್ಟಿಕಲ್ ಇಂಪ್ಲಿಮೆಂಟೇಷನ್ ಇದು. ಸೊ ಇಷ್ಟು ಬೇಸಿಕ್ಸನ್ನು ನಾವು ಈಗ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಆರ್ಮಿ ಚೀಫ್ ಕಮಿಷನ್ಸ್ INS ಕವರತ್ತಿ ಅಟ್ ವಿಶಾಖಪಟ್ಟಣಂ. ಸೊ ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು INS ಕವರತ್ತಿ ಅನ್ನುವಂಥದ್ದು ಒಂದು ಆ್ಯಂಟಿ ಸಬ್ಮರೈನ್ ವಾರ್ಫೇರ್. ಸೊ ನಮಗೆ ಸಬ್ಮರೈನ್ಸ್ಗಳ ಬಗ್ಗೆ ಗೊತ್ತು. ಸೊ ಅದರ ವಿರುದ್ಧವಾಗಿ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ಸ್ಗಳನ್ನು ಡೆವಲಪ್ ಮಾಡುತ್ತದೆ. ಭಾರತದಲ್ಲಿ ಪ್ರಾಜೆಕ್ಟ್ 28 ಅನ್ನುವಂಥದ್ದು ಒಂದು ಪ್ರಾಜೆಕ್ಟನ್ನು 2003ರಲ್ಲಿ ಇದನ್ನು ಲಾಂಚ್ ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಲೋಕಲೈಸೇಷನ್ ಮತ್ತು ವಾರ್ಫೇರ್ ಶಿಪ್ ಕನ್ಸ್ಟ್ರಕ್ಷನ್ ಭಾರತದಲ್ಲಿ ಬೆಳೆಸುವಂಥದ್ದು. ಸೊ ವಾರ್ಫೇರಿಗೆ ಸಂಬಂಧಿಸಿದಂತೆ ಶಿಪ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಾಗಿರ್ಬೋದು, ಹಾಗೂ ಅದಕ್ಕೆ ಉಪಯೋಗಿಸುವಂತಹ ವಸ್ತುಗಳು ಏನಿರ್ತವೆ ಅವು ಭಾರತದಲ್ಲೇ ಲೋಕಲ್ ಆಗಿ ಯೂಸ್ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿದೆ. ಇದರ ಅಡಿಯಲ್ಲಿ 4 ಆ್ಯಂಟಿ ಸಬ್ಮರೈನ್ ವಾರ್ಫೇರ್ಸ್ಗಳನ್ನು ಡೆವಲಪ್ ಮಾಡೋದನ್ನು GRSE ಅಂತ ಹೇಳಿ, ಅಂದರೆ ಗಾರ್ಡನ್ ರಿಸರ್ಚ್ ಶಿಪ್ ಬಿಲ್ಡಿಂಗ್ ಆ್ಯಂಡ್ ಇಂಜಿನಿಯರ್ಸ್ ಇರುವಂತಹ ಒಂದು ಶಿಪ್ ಬಿಲ್ಡಿಂಗ್ ಕಂಪನಿ ಇದು ಕೋಲ್ಕತ್ತಾದಲ್ಲಿದೆ. ಈ ಕಂಪನಿ ಈ 4 ಆ್ಯಂಟಿ ಸಬ್ಮರೈನ್ ವಾರ್ಫೇರ್ಸ್ಗಳನ್ನು ಡೆವಲಪ್ ಮಾಡ್ತಾ ಇರುವಂಥದ್ದು. ಮೊದಲಿಗೆ 3 ಇರುವಂಥದ್ದು ಕಮರೋಟಾ, ಇದು 2014ರಲ್ಲಿ ಕಮಿಷನ್ ಆಗಿದೆ. ಕಡ್ಮಟ್ 2016ರಲ್ಲಿ ಕಮಿಷನ್ ಆಗಿದೆ, ಹಾಗೂ ಕಿಲ್ತನ್ 2017ರಲ್ಲಿ ಕಮಿಷನ್ ಆಗಿದೆ. ಕವರತ್ತಿ ಕನ್ಸ್ಟ್ರಕ್ಷನಲ್ಲಿತ್ತು, ಅದು ಈಗ ಕಂಪ್ಲೀಟ್ ಆಗಿ ಇಂಡಿಯನ್ ನೇವಿಗೆ ಜಾಯ್ನ್ ಆಗಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಪ್ರಾಜೆಕ್ಟ್ 28ನ ಬಗ್ಗೆ ಅರ್ಥೈಸ್ಕೊಳ್ಳಬೇಕು, ಹಾಗೂ 4 ಮುಖ್ಯವಾದ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ಸ್ಗಳು ಇಂಡಿಯನ್ ನೇವಿಗೆ ಜಾಯ್ನ್ ಆಗಿರುವಂಥವು ಯಾವ್ಯಾವು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಶ್ರೀಲಂಕನ್ ಪಾರ್ಲಿಮೆಂಟ್ ಪಾಸಸ್ 20th ಅಮೆಂಡ್ಮೆಂಟ್. ಸೊ ಏನಿದೆ 20ನೇ ಅಮೆಂಡ್ಮೆಂಟ್ ಶ್ರೀಲಂಕನ್ ಪಾರ್ಲಿಮೆಂಟ್ ಪಾಸ್ ಮಾಡಿರುವಂಥದ್ದು, ಹಾಗೆ ಇದರ ಬಗ್ಗೆ ಯಾಕೆ ಇಷ್ಟು ಕಾಂಟ್ರವರ್ಸಿ ಆಗಿದೆ ಅನ್ನುವಂಥದ್ದು. ಮೊದಲಿಗೆ 2015ರಲ್ಲಿ ರಾಜಪಕ್ಷ ಗವರ್ಮೆಂಟು ಯಾವಾಗ ಶ್ರೀಲಂಕಾದಲ್ಲಿ ಇತ್ತೋ ಆವಾಗ ಪಾರ್ಲಿಮೆಂಟ್ನಲ್ಲಿ 19ನೇ ಅಮೆಂಡ್ಮೆಂಟನ್ನು ಪಾಸ್ ಮಾಡಿಬಿಟ್ಟು ಪ್ರೆಸಿಡೆಂಟ್ನ ರೋಲ್ ಏನಿರುತ್ತದೆಯೋ ಅದನ್ನು ಸೆರೆಮೋನಿಯಲ್ ಆಗಿ ಮಾಡಲಾಗಿತ್ತು. ಸೊ ಹೆಚ್ಚಿನ ಪವರ್ಸ್ಗಳನ್ನು ಪ್ರೈಮ್ ಮಿನಿಸ್ಟರಿಗೆ ಕೊಟ್ಟುಬಿಟ್ಟು ಪಾರ್ಲಿಮೆಂಟ್ರಿ ಪವರ್ನ ಹೆಚ್ಚಿಗೆ ಮಾಡುವಂತಹ ನಿಟ್ಟಿನಲ್ಲಿ 19ನೇ ಅಮೆಂಡ್ಮೆಂಟನ್ನು ಪಾಸ್ ಮಾಡಲಾಗಿತ್ತು ಶ್ರೀಲಂಕನ್ ಪಾರ್ಲಿಮೆಂಟಲ್ಲಿ. ಆದರೆ ಈಗ ಸರ್ಕಾರ ಬದಲಾಗಿರೋದ್ರಿಂದ 2020ರಲ್ಲಿ 20ನೇ ಅಮೆಂಡ್ಮೆಂಟನ್ನು ತಂದುಬಿಟ್ಟು ಈ ಪ್ರೋಸೆಸ್ ಏನು ಮಾಡಲಾಗಿತ್ತೋ ಇದನ್ನು ರಿವರ್ಸ್ ಮಾಡಲಾಗ್ತಿದೆ. ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ರೋಲನ್ನು, ಅಂದರೆ ಪಾರ್ಲಿಮೆಂಟ್ರಿನ ಸೆರೆಮೋನಿಯಲ್ಲಿಗೆ ಇಳಿಸಿ ಪ್ರೆಸಿಡೆಂಟ್ನ ರಿಯಲ್ ಎಕ್ಸಿಕ್ಯೂಟಿವ್ ಮಾಡೋದ್ರ ಕಡೆಗೆ ಹೋಗ್ತಾ ಇರುವಂಥದ್ದು. ನಾವು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ಮೆಂಟಲ್ಲಿ ಓದ್ತೀವಿ ಭಾರತದಲ್ಲಿ, ಏನು ರಿಯಲ್ ಎಕ್ಸಿಕ್ಯೂಟಿವ್ ಮತ್ತು ನಾಮಿನಲ್ ಎಕ್ಸಿಕ್ಯೂಟಿವ್ ಬಗ್ಗೆ ಮಾತಾಡ್ತೀವಿ. ರಿಯಲ್ ಎಕ್ಸಿಕ್ಯೂಟಿವ್ ಅಂತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ, ಅಂದರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತೀವಿ. ಅದೇ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತಂದರೆ ಪ್ರೆಸಿಡೆಂಟು ನಾಮಿನಲ್ ಎಕ್ಸಿಕ್ಯೂಟಿವ್ ಕೆಳಗಡೆ ಬರುವಂಥದ್ದು. ಸೊ ಈ ಸಿಸ್ಟಮ್ ಇಲ್ಲಿ ಪಾರ್ಲಿಮೆಂಟಲ್ಲಿ ಉಲ್ಟಂಪಲ್ಟ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆಪೋಸಿಷನ್ ಪಾರ್ಟಿಗಳು ತಮ್ಮ ಧ್ವನಿಯನ್ನು ಎತ್ತುತ್ತಾ ಇರುವಂಥದ್ದು. ಹಾಗೆ ಈ 20ನೇ ಅಮೆಂಡ್ಮೆಂಟಿಂದಾಗಿ ಪಾರ್ಲಿಮೆಂಟನ್ನು ಬರೀ ಸೆರೆಮೋನಿಯಲ್ ಆಗಿ ಇಳಿಸೋದ್ರಿಂದ ಜನರ ನಂಬಿಕೆ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ಉಳ್ಕೊಳ್ಳಲಿದೆ ಅನ್ನುವಂತಹ ಪ್ರಶ್ನೆ ಎದ್ದೇಳ್ತಾ ಇರೋದ್ರಿಂದ ಈ ಆರ್ಟಿಕಲನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಡ್ರೈವ್ ಅ ಹಾರ್ಡರ್ ಬಾರ್ಗೇನ್ ಅಟ್ ಡೆಲ್ಲಿ ಮೀಟ್. ಸೊ ಈ ಆರ್ಟಿಕಲಲ್ಲಿ ನಾವು 2+2 ಮಿನಿಸ್ಟರಿಯಲ್ ಫೋರಮ್ ಬಗ್ಗೆ ಮಾತಾಡಲಿದ್ದೇವೆ. ಸೊ ಇದು ಏನಿದು 2+2 ಮಿನಿಸ್ಟರಿಯಲ್ ಫೋರಮ್ ಅನ್ನುವಂಥದ್ದು ಮೊದಲು. ಸೊ ಎರಡನೇ ಹಂತದಲ್ಲಿ ಈ ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟು? ಸೊ ಈಗ ಸದ್ಯಕ್ಕೆ ಟ್ರಂಪ್ ಗವರ್ಮೆಂಟ್ನ ಆಗಂತಹ US ಸೆಕ್ರೆಟರಿ ಆಫ್ ಸ್ಟೇಟ್ ಮೈಕ್ ಪಾಂಪಿಯೋ ಅವರು ಮುಂದಿನ ವಾರ ಭಾರತಕ್ಕೆ ವಿಸಿಟ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಭಾರತಕ್ಕೆ ಯಾವ ಯಾವ ಕ್ಷೇತ್ರಗಳಲ್ಲಿ
US ಜೊತೆಯಲ್ಲಿ ಬಾರ್ಗೇನ್ ಮಾಡುವ ಅವಕಾಶಗಳಿದ್ದಾವೆ ಆ್ಯಂಡ್ ಅದನ್ನು ಯಾವ ರೀತಿಯಲ್ಲಿ ಭಾರತ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥದ್ದನ್ನು ಮಾತಾಡಲಿದ್ದೇವೆ. ಸೊ ಏನಿದು ಮೊದಲನೇದಾಗಿ 2+2 ಮಿನಿಸ್ಟರಿಯಲ್ ಫೋರಮ್. 2+2 ಮಿನಿಸ್ಟರಿಯಲ್ ಫೋರಮಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಎರಡೂ ರಾಷ್ಟ್ರಗಳಿಂದ US ಇಬ್ಬರು ಹಾಗೂ ಭಾರತದಿಂದ ಇಬ್ಬರು ಅವೆರಡನ್ನು ಸೇರಿ 2+2 ಅಂತ ಕರಿತೀವಿ. ಈ ಮಿನಿಸ್ಟೀರಿಯಲ್ ಫೋರಮ್ ಏನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಾರಿನ್ ಪಾಲಿಸಿಯಲ್ಲಿ ಇದು ಹೊಸದಾಗಿರುವಂತಹ ಕಾನ್ಸೆಪ್ಟ್. ಜಪಾನ್ ಈ ಕಾನ್ಸೆಪ್ಟ್ನಲ್ಲಿ ಅಥವಾ ಈ ಫಾರ್ಮೆಟ್ನಲ್ಲಿ ತುಂಬ ಮುಂದೆ ಇರುವಂತಹ ಒಂದು ರಾಷ್ಟ್ರ. ಈ 2+2 ಡೈಲಾಗು ಜಪಾನ್, US, ಫ್ರಾನ್ಸ್, ರಷ್ಯಾ ಹಾಗೂ ಭಾರತ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಹೊಂದಿರುವಂಥದ್ದು. ಭಾರತ ಈ 2+2 ಡೈಲಾಗ್ ಜಪಾನ್ನೊಂದಿಗೆ ಮಾಡಿರುವಂಥದ್ದು 2010ರಿಂದ ನಡೀತಾ ಇದೆ. ಈಗ US ಜೊತೆಯಲ್ಲಿ ಈ ಭಾಗದಲ್ಲಿ ನಡೀತಾ ಇದ್ದೀವಿ. ಈ 2+2 ಡೈಲಾಗಲ್ಲಿ ಅತಿ ಹೆಚ್ಚಾಗಿ ಟ್ರೇಡ್ ಇಶ್ಯೂಸ್ ಆಗಿರ್ಬೋದು, ಡಿಫೆನ್ಸ್ ಅಗ್ರಿಮೆಂಟ್ಸು ಹಾಗೂ ಟೆರರಿಸಮ್ ವಿರುದ್ಧವಾಗಿ ಹೋರಾಟ ಮಾಡೋದು ಹಾಗೂ ಫ್ರೀ, ಓಪನ್ ಮತ್ತು ಇನ್ಕ್ಲೂಸಿವ್ ಇಂಡೋ ಸ್ಪೆಸಿಫಿಕ್ ರೀಜನ್ ಆಗಿರಬಹುದು ಹಾಗೂ ಡೆಪ್ಟ್ ಫೈನಾನ್ಸಿಂಗ್, ಸಸ್ಟೈನಬಲ್ ಡೆಪ್ಟ್ ಫೈನಾನ್ಸಿಂಗ್ ಬಗ್ಗೆನೂ ನಾವು 2+2 ಡೈಲಾಗ್ನ ಅಂತರದಲ್ಲಿ ಮಾತಾಡ್ಕೋಬಹುದು. ಸೊ ಈ ಆರ್ಟಿಕಲ್ನಲ್ಲಿ ಲೇಖಕರು ಹೇಳ್ತಾ ಇರೋದು ಮೊದಲನೇದಾಗಿ 2016ರಲ್ಲಿ ಆದಂತಹ ಒಂದು ಸನ್ನಿವೇಶ. 2016 ಆಗಸ್ಟ್ನಲ್ಲಿ US ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ನಡೀತಿರಬೇಕಾದ್ರೆ ಆಗಿನ US ಸೆಕ್ರೆಟರಿ ಆದಂತಹ ಜಾನ್ ಕೆರ್ರಿ ಅವರು ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂತಹ ಸುಷ್ಮಾ ಸ್ವರಾಜ್ ಅವರಿಗೆ ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ನ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ಮಾಡಿಬಿಟ್ಟು ಭಾರತಕ್ಕೆ ಪ್ಯಾರಿಸ್ ಅಗ್ರಿಮೆಂಟನ್ನು ಸೈನ್ ಮಾಡೋದಕ್ಕೆ ಪುಷ್ ಮಾಡಿದರು. ಆವಾಗ US ಸರ್ಕಾರ ಪ್ರಾಮಿಸ್ ಮಾಡಿದ್ದು ಅಥವಾ ಡೆವಲಪ್ಡ್ ಕಂಟ್ರೀಸ್ ಕಮಿಟ್ಮೆಂಟ್ ಏನು ಕೊಟ್ಟಿದ್ವು, $100 ಬಿಲಿಯನ್ ಹಣವನ್ನು 2020 ಗ್ರೀನ್ ಕ್ಲೈಮೇಟ್ ಫಂಡಿಗೆ ಡೆವಲಪಿಂಗ್ ಕಂಟ್ರೀಸ್ಗಳ ಅನುಕೂಲಕ್ಕಾಗಿ ಈ ಟೆಕ್ನಾಲಜಿ ಡೆವಲಪ್ಮೆಂಟಿಗೆ ಕೊಡಲಾಗುವುದು ಅನ್ನುವಂತಹ ಪ್ರಾಮಿಸನ್ನು ಮಾಡಲಾಗಿತ್ತು. ಆಗ ಪ್ಯಾರಿಸ್ ಅಗ್ರಿಮೆಂಟ್ ಯಾವಾಗ US ಪ್ರೆಸಿಡೆಂಟ್ ಆದಂತಹ ಬರಾಕ್ ಒಬಾಮಾ ಅವರ ಲೆಗಸಿ ಪ್ರಾಜೆಕ್ಟ್ ಆಗಿತ್ತು, ಆವಾಗ ವಾಷಿಂಗ್ಟನ್ ಭಾರತವನ್ನು ಪುಷ್ ಮಾಡಿಬಿಟ್ಟು November 8 ಅಂದರೆ ಆವಾಗ ಆಗ್ತಂತಹ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಹಿಲರಿ ಕ್ಲಿಂಟನ್ ಅವರಿಗೆ ಅನುಕೂಲವಾಗುವಂತೆ ಭಾರತವನ್ನು ಪ್ಯಾರಿಸ್ ಅಗ್ರಿಮೆಂಟ್ ಸೈನ್ ಮಾಡೋದಕ್ಕೋಸ್ಕರ ಮುಂದೆ ಮಾಡಿತು. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ October 2 UN ಕ್ಲೈಮೇಟ್ ಪ್ರೋಟೋಕಾಲ್ 2 ಮಹಾತ್ಮ ಗಾಂಧೀಜಿ ಅವರ ಬರ್ತ್ಡೇ ಅನ್ನೋವಂತಹ ಒಂದು ಸನ್ನಿವೇಶದಲ್ಲಿ ಈ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟನ್ನು ಸೈನ್ ಮಾಡಿದರು. ಆದರೆ ಅದೇ ಒಂದು ತಿಂಗಳ ನಂತರ June 1, 2017 US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು US ಎಲೆಕ್ಷನ್ಸನ್ನು ಗೆದ್ದಾಗ ಪ್ಯಾರಿಸ್ ಅಗ್ರಿಮೆಂಟಿಂದ ಹೊರ ಹೋಗ್ಬಿಡ್ತಾರೆ. ಆವಾಗ ಅವರು ಹೇಳಿದ್ದು ಈ ಗ್ರೀನ್ ಕ್ಲೈಮೇಟ್ ಫಂಡ್ ಏನಿದೆ ಇದು ಅನ್ಫೇರ್, ಇದು ಸರಿಯಲ್ಲ, ಇದರಲ್ಲಿ ಹಾಕುವಂತಹ ಹಣ ಬರೀ ಡೆವಲಪ್ಡ್ ಕಂಟ್ರೀಸ್ ಕೊಡೋದ್ರಿಂದ ಬಿಲಿಯನ್ಸ್ ಡಾಲರ್ಸ್ ಫಾರಿನ್ ಏಡ್ ಏನು ಹೋಗ್ತಿದೆ ಡೆವಲಪ್ಡ್ ಕಂಟ್ರೀಸಿಂದ ಅದು ಸರಿ ಅಲ್ಲ ಡೆವಲಪಿಂಗ್ ಕಂಟ್ರೀಸಿಗೆ ಕೊಡುವಂಥದ್ದು ಅನ್ನೋ ಮಾತನ್ನು ಹೇಳಿ ಹಿಂಜರುಗ್ತಾರೆ. ಆ್ಯಂಡ್ US ಅದಕ್ಕೆ ಪ್ರಶ್ನಿಸಿದಾಗ ಅಥವಾ ಭಾರತ ಅದನ್ನು ಪ್ರಶ್ನಿಸಿದಾಗ ಈ ರೀತಿಯ ಕಮಿಟ್ಮೆಂಟ್ ಕೊಟ್ಟಿದ್ದನ್ನು ಆವಾಗ ನಮ್ಮ ಹಿಂದಿನ ಸರ್ಕಾರದವರು ಅದನ್ನು ಮಾಡಿದ್ದು, ನಾವು ಅದಕ್ಕೆ ಜವಾಬ್ದಾರರಲ್ಲ ಅನ್ನುವಂತಹ ಮಾತನ್ನು. ಸೊ ಈ ಪ್ರಸಂಗವನ್ನು ನೆನ್ಪಿಟ್ಕೋಬೇಕು. ಯಾಕಂದರೆ 2020ರಲ್ಲಿ ಮತ್ತೆ US ಎಲೆಕ್ಷನ್ಸ್ ನಡೆಯುವಂತಹ ಸಂದರ್ಭದಲ್ಲಿ US ಸೆಕ್ರೆಟರಿ ಮೈಕ್ ಪಾಂಪಿಯೋ ಅವರು ಭಾರತಕ್ಕೆ ವಿಸಿಟ್ ಮಾಡ್ತಾ ಇರುವಂಥದ್ದು. ಇವರು ಮೊನ್ನೆ ಕಾನ್ಫರೆನ್ಸ್ನಲ್ಲಿ ಹೇಳಿರುವಂಥದ್ದು ಭಾರತದೊಂದಿಗೆ ಇರುವಂತಹ October 25ರಿಂದ 30ರವರೆಗೆ ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಭಾರತ, ಇಂಡೋನೇಷ್ಯಾ ಈ 4 ರಾಷ್ಟ್ರಗಳ ವಿಸಿಟನ್ನು ಅವ್ರು ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ಇಂಡೋ ಸ್ಪೆಸಿಫಿಕ್ ರೀಜನಲ್ಲಿ ಈಗ ಇರುವಂತಹ ಸೆಕ್ಯೂರಿಟಿ ಮೆಷರ್ಸ್ಗಳನ್ನು ಚೈನೀಸ್ ಅಗ್ರೆಷನ್ ವಿರುದ್ಧವಾಗಿ ಒಂದು ಸ್ಟ್ರಾಂಗ್ ಬಿಲ್ಡಿಂಗ್ ಫೋರ್ಸನ್ನು ರೆಡಿ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಅವರು ಪಾಸಿಟಿವ್ ಒಪಿನಿಯನನ್ನು ತೋರಿಸಿರುವಂಥದ್ದು. ಆದರೆ ಈ ಕ್ವಾಡ್ ನಮಗೆಲ್ಲ ಗೊತ್ತಿರೋ ಹಾಗೆ ಕ್ವಾಡ್ ಅಂದ್ರೇನು, ಕ್ವಾಡ್ ಫೋರ್ಸಸ್ಸಲ್ಲಿ ಯಾರು ಬರ್ತಾರೆ, US, ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಸೊ ಈ ಎಲ್ಲ ರಾಷ್ಟ್ರಗಳು ಕ್ವಾಡ್ರಲ್ಲಿ ಇರುವಂಥದ್ದು. ಆದರೂ ಭಾರತ ಶಂಗ್ರಿಲಾ ಡೈಲಾಗ್ 2018ರಲ್ಲಿ ಯಾವಾಗ ನಡೀತೋ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ಒಂದು ಬೈಲ್ಯಾಟ್ರಲ್ ಇಶ್ಯೂಸ್ಗಳನ್ನು ನಾವು ಬೈಲ್ಯಾಟ್ರಲ್ ಆಗಿ ಸಾಲ್ವ್ ಮಾಡ್ಕೋಬೇಕು, ಬೇರೆ ರಾಷ್ಟ್ರಗಳನ್ನು ಇನ್ವಾಲ್ವ್ ಮಾಡೋದಿಲ್ಲ ಅನ್ನುವಂಥದ್ದು ಮಾತನ್ನು ಸಹ ಹೇಳಿದ್ದರು. ಸೊ ಎಲೆಕ್ಷನ್ಸ್ ಆದ ನಂತರ ಯಾವ ರೀತಿಯಲ್ಲಿ ಇವರು ಬದಲಾಗಲಿದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನು ಬದಿಗಿಟ್ಟು ಭಾರತ ಮತ್ತು US ನಡುವೆ ಸಂಬಂಧಗಳಲ್ಲಿ ಮುಂದೆ ಸಾಗಬೇಕಾದ್ರೆ ಭಾರತಕ್ಕೆ ಹಾಗೂ ಚೈನಾ ವಿರುದ್ಧವಾಗಿ ಅಥವಾ ಚೈನಾದ ನಡುವೆ ಇರುವಂತಹ 3 ಅತಿ ಮುಖ್ಯವಾದ ಏರಿಯಾಸ್ ಯಾವ್ಯಾವು ಅಂತ ಮಾತಾಡಿದಾಗ ಮೊದಲನೇದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಎರಡನೇದು ಮ್ಯಾರಿಟೈಮ್ ಸ್ಪಿಯರ್ ಸಮುದ್ರದಲ್ಲಿ ಇರುವಂತಹ ಒಂದಿಷ್ಟು ರೋಲ್ ಹಾಗೂ ಸಾರ್ಕ್. ಸೊ ಸಾರ್ಕ್ ಮೂಲದಲ್ಲಿ ಎಫೆಕ್ಟ್ ಆಗುವಂಥವು. ಸೊ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ಸರಿ ಭಾರತ ತಮ್ಮ ಬಾರ್ಡರನ್ನು ತಾವಾಗೆ ಕಂಟ್ರೋಲ್ ಮಾಡ್ಕೋತಾರೆ. ಆ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಇವರಿಗೆ ಬೇಕಾದಂತಹ ಅಥವಾ ಭಾರತಕ್ಕೆ ಬೇಕಾಗಿರುವಂತಹ ಅಸ್ತ್ರಗಳು ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಒಂದಿಷ್ಟು ಸಪೋರ್ಟು US ಕಡೆಯಿಂದ ಸಿಗಲಿದೆಯಾ ಮೊದಲನೇ ಪ್ರಶ್ನೆ. ಸೊ ನಮಗೆ US ಜೊತೆಯಲ್ಲಿ ಮೀಟಿಂಗ್ ಮಾಡಬೇಕಾದ್ರೆ ಯಾವ ಯಾವ ಅಂಶಗಳಲ್ಲಿ ನಾವು
US ಸಹಾಯವನ್ನು ಬಾರ್ಗೇನ್ ಮಾಡುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದನ್ನು ಈ 3 ಅಂಗಗಳಲ್ಲಿ ನೋಡಿದ್ದೇವೆ. ಎರಡನೇ ಹಂತದಲ್ಲಿ ಮ್ಯಾರಿಟೈಮ್ ಸ್ಪಿಯರಲ್ಲಿ ನೋಡಿದಾಗ ಮಲಬಾರ್ ಎಕ್ಸಸೈಸ್ ಬಗ್ಗೆ ನಮಗೆ ಗೊತ್ತಿದೆ. ಕಳೆದ 2-3 ದಿನಗಳಲ್ಲಿ ಆಸ್ಟ್ರೇಲಿಯಾವೂ ಸಹ ಮಲಬಾರ್ ಎಕ್ಸಸೈಸಿಗೆ ಇನ್ಕ್ಲೂಡ್ ಆಗೋದಕ್ಕೆ ಮುಂದಾಗಿರುವಂಥದ್ದು ನಾವು ನೋಡಿದ್ವಿ. ಅಂದರೆ 4 ರಾಷ್ಟ್ರಗಳು, ಮೊದಲಿಗಿದ್ದಿತ್ತು 3 ಅಷ್ಟೇ, ಆಸ್ಟ್ರೇಲಿಯಾ ಬಿಟ್ಟು ಭಾರತ, ಚೈನಾ ಮತ್ತು ಜಪಾನ್. ಈಗ ಆಸ್ಟ್ರೇಲಿಯಾವು ಒಂದಾಗಿಬಿಟ್ಟು ಕೆಲಸ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತು ಭಾರತ ಮತ್ತು US ನಡುವೆ ಬೇಸಿಕ್ ಎಕ್ಸ್ಚೇಂಜ್ ಆ್ಯಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಫಾರ್ ಜಿಯೋಸ್ಪೇಷಿಯಲ್ ಕೋಆಪರೇಷನ್, ಅಂದರೆ ಏನು ವ್ಯೂ ಇದೆ ಅಥವಾ ಸ್ಯಾಟಲೈಟ್ಸ್ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಭಾರತದ ಅಥವಾ ಏನು ವ್ಯೂವನ್ನು ನೋಡಬೇಕು ಆ ಒಂದು ಸೆಕ್ಯೂರಿಟಿ ಇಂಟೆಲಿಜೆನ್ಸನ್ನು ಭಾರತ ಮತ್ತು US ನಡುವೆ ಎಕ್ಸ್ಚೇಂಜ್ ಆಗುವಂತಹ ಒಂದು ಅಗ್ರಿಮೆಂಟ್ ಇದು, ಬೇಸಿಕ್ ಎಕ್ಸ್ಚೇಂಜ್ ಆ್ಯಂಡ್ ಕೋಆಪರೇಷನ್ ಅಗ್ರಿಮೆಂಟ್. ಇದನ್ನು ಸೈನ್ ಮಾಡೋದು. 3ನೇ ಹಂತದಲ್ಲಿ ಸಾರ್ಕ್ ಕಡೆಗೆ ಬಂದಾಗ ಮೈಕ್ ಪಾಂಪಿಯೋ ಅವರ ಶೆಡ್ಯೂಲಲ್ಲಿ ಮಾಲೆ, ಮಾಲ್ಡೀವ್ಸ್, ಇಂಡೋನೇಷ್ಯಾ ಮತ್ತು ಶ್ರೀಲಂಕಾವೂ ಇರೋದರಿಂದ ಆ ನಿಟ್ಟಿನಲ್ಲಿ ಸಾರ್ಕ್ ರೀಜನಲ್ಲೂ ಸಹ ಯಾವ ರೀತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಅಥವಾ ಆ ಸಂಬಂಧಗಳಲ್ಲಿ ಬೆಳವಣಿಗೆಗೆ US ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು ಸಹ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಯಾವ ಮುಖ್ಯ ಏರಿಯಾಸ್ಗಳು ಅಂತಂದಾಗ ಈ 3 ಏರಿಯಾಸ್ಗಳಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಹಾಗೆ ಈ 3 ಏರಿಯಾಸ್ಗಳಲ್ಲಿ ಭಾರತಕ್ಕೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ಫೋರಮನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾ ಇರುವಂಥದ್ದು. ಹಾಗೆ ಯಾವ ಕ್ಷೇತ್ರಗಳಲ್ಲಿ ಭಾರತ ಮತ್ತು US ಮುಂಸಾಗಲು ಅವಕಾಶಗಳು ಇದ್ದಾವೆ ಅಂತಂದಾಗ ಮೊದಲನೇದು ಚೈನಾದೊಂದಿಗೆ ಇರುವಂತಹ ಬಾರ್ಡರ್ ಇಶ್ಯೂ ಏನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿದೆ, ಅದಕ್ಕೆ ಬೇಕಾದಂತಹ US ಡಿಫೆನ್ಸ್ ಸೇಲ್ಸ್ ಭಾರತಕ್ಕೆ ಹೆಚ್ಚು ಮಾಡುವಂಥದ್ದು, ಎನ್ಹಾನ್ಸಿಂಗ್ ಕೋಆಪರೇಷನ್ ಮತ್ತು ಏನು ಸೇಲ್ಸ್ ಅಥವಾ ಸಪ್ಲೈ ಏನಿದೆ ಅದು ಹೆಚ್ಚಾಗಬೇಕು. ಎರಡನೇ ಹಂತದಲ್ಲಿ ಪಾಕಿಸ್ತಾನದ ಟೆರರಿಸಮ್ ವಿರುದ್ಧವಾಗಿ ಒಂದಿಷ್ಟು ಪ್ರೆಷರನ್ನು ಹಾಕೋದಾಗಿರಬಹುದು. USಗೆ ಪಾಕಿಸ್ತಾನನ ಸಪೋರ್ಟ್ ಬೇಕಾಗಿದೆ ಅಫ್ಘಾನಿಸ್ತಾನ್ ತಾಲಿಬಾನ್ ಟಾಕ್ಸ್ಗೋಸ್ಕರ, ಆದರೆ ಅವರಿಗೆ ಒಂದಿಷ್ಟು ಎಚ್ಚರಿಕೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಭಾರತದೊಂದಿಗೆ ಒಂದಿಷ್ಟು ಸಂಬಂಧಗಳನ್ನು ಹೆಚ್ಚಿಸೋದಾಗಿರಬಹುದು. 3ನೇ ಹಂತದಲ್ಲಿ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಸ್ಟೇಟಸ್ ಫಾರ್ ಎಕ್ಸ್ಪೋರ್ಟರ್ಸ್. ಸೊ ಟ್ರೇಡಲ್ಲಿ ಈ ಒಂದು GSPS ಸ್ಟೇಟಸ್ ಏನಿದೆ, ಈ ಸ್ಟೇಟಸ್ ಸಿಕ್ಕಾಗ ನಮ್ಮ ಭಾರತದ ಏನು ರಫ್ತುದಾರರಿದ್ದಾರೋ ಅವರಿಗೆ ಅನುಕೂಲವಾಗುವಂಥದ್ದು. 4ನೇ ಹಂತದಲ್ಲಿ 5G ಟೆಕ್ನಾಲಜಿ. ಸೊ 5G ಟೆಕ್ನಾಲಜಿ ಈಗ ಬರುವಂತಹ ಹೊಸ ಟೆಕ್ನಾಲಜಿ ಆಗಿರೋದ್ರಿಂದ ಅದರಲ್ಲಿ ಆಗಬೇಕಾದಂತಹ ಟೆಕ್ನಾಲಜಿ ಶೇರಿಂಗಲ್ಲೂ ಸಹ ಭಾರತ US ಒಂದಾಗುವಂತಹ ನಿಟ್ಟಿನಲ್ಲಿ, ಮತ್ತು S-400 ಮಿಸೈಲನ್ನು ನಾವು ರಷ್ಯಾದಿಂದ ಏನು ಪರ್ಚೇಸ್ ಮಾಡಲು ಮುಂದಾಗಿದ್ದೇವೋ ಅಲ್ಲಿ US ಹಾಕ್ತಾ ಇರುವಂತಹ ಕೌಂಟರ್ ಅಮೆರಿಕಾಸ್ ಅಡ್ವರ್ಸಿಟೀಸ್ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್, ಸೊ ಕಾಟಾ ಸ್ಯಾಂಕ್ಷನ್ಸ್ ಆ್ಯಕ್ಟ್ ಅಂತ ಏನು ಕರಿತೀವಿ, ಇದನ್ನು ಭಾರತದಿಂದ ಹೊರಪಡಿಸಬೇಕು ಅನ್ನುವಂಥದ್ದು. ಸೊ ಈ 5 ಅತಿ ಮುಖ್ಯವಾದ ಪಾಯಿಂಟ್ಸ್ಗಳು ಭಾರತಕ್ಕೆ ಇರುವಂತಹ ಒಂದು ಒಳ್ಳೆಯ ಸುವರ್ಣಾವಕಾಶ. ಈ ಒಂದು ಫೋರಮ್ನಲ್ಲಿ ಅಥವಾ ಈ ಒಂದು ಸನ್ನಿವೇಶದಲ್ಲಿ ಭಾರತ ಈ ಒಂದು ಬಾರ್ಗೇನ್ ಮೀಟಿಂಗನ್ನು ಲಾಸ್ ಮಾಡ್ಕೊಳ್ಳಬಾರದು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾ ಇರೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್ ಅಟ್ 75 UN ನೀಡ್ಸ್ ಅ ರೀಬರ್ತ್. ಸೊ ಅಕ್ಟೋಬರ್ 24ರಂದು ಯುನೈಟೆಡ್ ನೇಷನ್ಸ್ ತನ್ನ ಡೈಮಂಡ್ ಜುಬ್ಲಿಯನ್ನು ಆಚರಿಸುತ್ತಿದೆ. ಈ ಒಂದು ಹರ್ಷದ ಸಂದರ್ಭದಲ್ಲಿ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ UN ತನ್ನ ಲಸ್ಟರ್ ಅಥವಾ ತನ್ನ ಶೈನನ್ನು ಕಳ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೆಚ್ಚಿನ ಮಾತ್ರದಲ್ಲಿ ಪ್ರಿನ್ಸಿಪಲ್ ಮತ್ತು ಪವರ್ ನಡುವೆ ಆಗ್ತಾ ಇರುವಂತಹ ಒಂದು ಟಸಲ್ ಅಥವಾ ಒಂದು ಸ್ಟ್ರಗಲನ್ನು ನಾವು ನೋಡ್ತಾ ಇದ್ದೀವಿ. ಪವರ್ ಮತ್ತು ಪ್ರಿನ್ಸಿಪಲ್ ಅಂತಂದಾಗ UN ಆದಂತಹ ಸ್ಥಾಪನೆ 1945ರಲ್ಲಿ ಇದರ ಮುಖ್ಯ ಉದ್ದೇಶ ಹಾಗೂ ಮುಖ್ಯ ಪ್ರಿನ್ಸಿಪಲ್ಸ್ ಅಂತಂದಾಗ ಪೀಸ್ ಕೀಪಿಂಗ್ ಒಂದನೇದು, ಎರಡನೇದು ವರ್ಲ್ಡ್ ಆರ್ಡರನ್ನು ನಾರ್ಮಲ್ಸಿಗೆ ತರುವಂಥದ್ದು. UN ಬಂದಿದ್ದು ವರ್ಲ್ಡ್ ವಾರ್ 2 ಆದ ನಂತರ. ಸೊ ಲೀಗ್ ಆಫ್ ನೇಷನ್ಸ್ ಯಾವಾಗ ಫೇಲ್ ಆಯಿತೋ ಆವಾಗ ಒಂದು ಹೊಸ ಬಾಡಿಯಾಗಿ ಯುನೈಟೆಡ್ ನೇಷನ್ಸ್ 1945ರಲ್ಲಿ ಬಂತು. ಆವಾಗ ಅದರ ಮುಖ್ಯ ಉದ್ದೇಶ ಇದ್ದಿದ್ದು ಶಾಂತಿಯನ್ನು ಕಾಪಾಡೋದು ಮತ್ತು ವರ್ಲ್ಡ್ ಆರ್ಡರನ್ನು ಸ್ಟೇಬಲ್ ಆಗಿ ಇಡುವಂಥದ್ದು. ಯಾವ ಸಹಾಯದೊಂದಿಗೆ? ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್, ಅಬೈಡೆನ್ಸ್ ಮತ್ತು ಡೌನ್ ರೋಡನ್ ಯಾವ ರಾಷ್ಟ್ರಗಳು ಹಿಂದುಳ್ಕೊಂಡಿದ್ದಾವೆ ಅವುಗಳನ್ನು ಮೇಲೆ ತರುವಂಥದ್ರಿಂದ. ಇದು ಒಂದು ಕಡೆ ಅದರ ಪ್ರಿನ್ಸಿಪಲ್. ಆದರೆ ಪವರ್ ಅನ್ನೋದನ್ನು ಮಾತಾಡ್ತೀವಿ. ಪವರ್ ಕೆಳಗಡೆ ನಾವು ಮಾತಾಡಿದಾಗ ಈ ಆರ್ಗನೈಸೇಷನ್ನಲ್ಲಿ P5 ಕಂಟ್ರೀಸ್ ಬಗ್ಗೆ ಮಾತಾಡ್ತಿದ್ದೀವಿ. P5 ಕಂಟ್ರೀಸ್ ಯಾವ್ಯಾವು? ಚೈನಾ, ಫ್ರಾನ್ಸ್, ರಷ್ಯಾ, UK ಮತ್ತು US. ಸೊ ಈ ಪವರ್ ಕಂಟ್ರೀಸು ಈ ಪ್ರಿನ್ಸಿಪಲನ್ನು ಫುಲ್ಫಿಲ್ ಆಗೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ನಾವು ಈಗ ನಡೆದಿರುವಂತಹ ಘಟನೆಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾಕೆ ಈ ಮಾಡೆಲ್ ವರ್ಕ್ ಆಗ್ತಾ ಇಲ್ಲ ಅಂತಂದಾಗ, ಮೊದಲಿಗೆ ಈ UN ಸ್ಥಾಪನೆ ಆದ ನಂತರ ಇದರ ಮುಖ್ಯ ಉದ್ದೇಶದಲ್ಲಿ ಈ ಪವರ್ಫುಲ್ 5 ಕಂಟ್ರೀಸ್ಗಳನ್ನು ಅಥವಾ ಪ್ರಪಂಚದಲ್ಲಿ ಇದ್ದಂತಹ ಪವರ್ಫುಲ್ ಕಂಟ್ರೀಸ್ಗಳನ್ನು ಒಂದು ರೂಮಲ್ಲಿ ಹಾಕಿಬಿಟ್ಟು ಅದೇ UNSC ಅಂತ ಮಾಡಿದ್ದು, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಈ ರೂಮು ಈ ಎಲ್ಲ ಪವರ್ ಶೇರಿಂಗ್ಗಳಿಗೆ ಒಂದು
ಸ್ಟಾಗ್ನೆಂಟ್ ರೋಲನ್ನು ಕೊಡ್ತು. ಆ ಕಾರಣದಿಂದಾಗಿ ಇವತ್ತಿನವರೆಗೂ ವರ್ಲ್ಡ್ ವಾರ್ 3 ಅನ್ನುವಂಥದ್ದು ನಡೆದಿಲ್ಲ. ಆದರೆ ಈ ಬಾಡಿ ತನ್ನ ಎಲ್ಲ ಪವರ್ಸ್ಗಳನ್ನು ಅಂದರೆ ವಿಟೋ ಪವರನ್ನು ಅತಿ ಮುಖ್ಯವಾಗಿ ಉಪಯೋಗಿಸ್ಕೊಂಡು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಆದಂತಹ ಮುಖ್ಯ ಪ್ರಿನ್ಸಿಪಲ್ ಏನಾಗಿತ್ತೋ, ಮುಖ್ಯ ಬುನಾದಿ ಏನಾಗಿತ್ತೋ ಅದನ್ನು ಫುಲ್ಫಿಲ್ ಆಗೋಕ್ಕೆ ಬಿಡದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ತದನಂತರವೂ ಆದ ನಂತರವೂ ಏನು ನಿಲ್ಲಿಲ್ಲ. ಕೋಲ್ಡ್ ವಾರ್ ಅನ್ನುವಂತಹ ಒಂದು ಸಮಯವನ್ನು ನೋಡಿದ್ವಿ. ಆ ಕೋಲ್ಡ್ ವಾರು ಈಗ ಮತ್ತೆ ಮರುಕಳಿಸಿ ನ್ಯೂ ಕೋಲ್ಡ್ ವರ್ಲ್ಡ್ ವಾರ್ ಅನ್ನುವಂತಹ ಒಂದು ಸಿಚುವೇಶನನ್ನು ನೋಡ್ತಿದ್ದೀವಿ. ಈ ನ್ಯೂ ಕೋಲ್ಡ್ ವರ್ಲ್ಡ್ ವಾರ್ ಅನ್ನುವಂತಹ ಪದನ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಜನರಲ್ ಆಂಟೋನಿಯೋ ಗುಟೆರಸ್ ಅವರು ಈಗ ನಡೀತಿರುವಂತಹ ಒಂದು ಭೌಗೋಳಿಕ ರಾಜಕೀಯ ವ್ಯವಸ್ಥೆನ ನೋಡಿದಾಗ, ಜಿಯೋಪೊಲಿಟಿಕಲ್ ಟೆನ್ಷನ್ಸ್ನ, ಈ ಒಂದು ನ್ಯೂ ಕೋಲ್ಡ್ ವರ್ಲ್ಡ್ ಆರ್ಡರನ್ನು ನಾವು ನೋಡ್ತಾ ಇರೋದನ್ನು ನೋಡ್ತಿದ್ದೀವಿ. ಏನಿದು ನ್ಯೂ ಕೋಲ್ಡ್ ವರ್ಲ್ಡ್ ವಾರ್? ಇದರ ಅಡಿಯಲ್ಲಿ US ಮತ್ತು ಚೈನಾ ನಡುವೆ ಆಗ್ತಾ ಇರುವಂತಹ ಒಂದು ಟೆನ್ಷನ್ಸ್ ಅಥವಾ ಸ್ಟ್ರಗಲನ್ನು ನಾವು ಇಲ್ಲಿ ಹೇಳ್ತಾ ಇರುವಂಥದ್ದು. ಇದರಲ್ಲಿ ಇನ್ವಾಲ್ವ್ ಯಾರ್ಯಾರಾಗಿದ್ದಾರೆ? ರಷ್ಯಾ ಆಗಿದೆ, ಇರಾನ್ ಆಗಿದೆ, ಟರ್ಕಿ ಆಗಿದೆ, ಇಸ್ರೇಲ್ ಆಗಿದೆ. ಸೊ ವೆಸ್ಟ್ ಏಷ್ಯಾದಲ್ಲಿ ಇರುವಂತಹ ಬಹಳಷ್ಟು ರಾಷ್ಟ್ರಗಳು ಇದಕ್ಕೆ ಇನ್ವಾಲ್ವ್ ಆಗಿರುವಂಥವು. ಸೊ ಈ ರೀತಿಯ ನ್ಯೂ ಕೋಲ್ಡ್ ವರ್ಲ್ಡ್ ವಾರನ್ನು ಮತ್ತೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದನ್ನು ಹೇಳುತ್ತಿರುವಂಥದ್ದು. ಹಾಗೆ ಈ P5 ಕಂಟ್ರೀಸ್ ಚೈನಾ, ಫ್ರಾನ್ಸ್, ರಷ್ಯಾ, UK ಮತ್ತು US ಏನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ವಿಟೋ ಪವರನ್ನು ಹೊಂದ್ಕೊಂಡಿದ್ದಾವೋ ಇವು ಬದಲಾವಣೆಗೆ ಮತ್ತೆ ಅಥವಾ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿಗೆ ಬೇಕಾದಂತಹ ಬದಲಾವಣೆ ಮಾಡಿಬಿಟ್ಟು UN ಪ್ರಿನ್ಸಿಪಲ್ಸ್ ಯಾವ ಬುನಾದಿಗಳ ಮೇಲೆ ಆಗಿತ್ತೋ ಅದನ್ನು ಮತ್ತೆ ಜಾರಿಗೆ ತರಲು ಸಹಕಾರಿ ಆಗಬೇಕು ಅಂತಂದರೆ ಆ ಒಂದು ಐಡಿಯಲ್ಸಿಗೆ ಇವರೆಲ್ಲ ನಡ್ಕೋಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಪವರ್ ಮತ್ತು ಪ್ರಿನ್ಸಿಪಲ್ ನಡುವೆ ಇರುವಂತಹ ಟಸಲ್ ಏನಿದೆ ಅದು ಕಡಿಮೆ ಆಗದೇ ಇದ್ದಾಗ UN ತನ್ನ ಒಂದು ವ್ಯಾಲ್ಯೂವನ್ನು ಕಳ್ಕೊಳ್ಳಲಿದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಸೊ 2 ಮುಖ್ಯವಾದ ಪದಗಳು UPSC ಮೇನ್ಸಲ್ಲೂ ಇದು ಪ್ರಶ್ನೆ ಬರಬಹುದು. ಈಗಿನ ಪ್ರೆಸೆಂಟ್ ಕಾಂಟೆಕ್ಸ್ನಲ್ಲಿ ನ್ಯೂ ಕೋಲ್ಡ್ ವರ್ಲ್ಡ್ ವಾರ್ ಅಂದರೆ ಏನು ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಹಾಗೆ KPSCಯಲ್ಲೂ ಸಹ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಈ ಒಂದು ಪ್ರಶ್ನೆ ಅಥವಾ ಯುನೈಟೆಡ್ ನೇಷನ್ನ ಪ್ರೆಸೆಂಟ್ ಸಿಚುವೇಷನನ್ನು ಎಕ್ಸಾಮೈನ್ ಮಾಡಿ ಅಥವಾ ಕ್ರಿಟಿಕಲಿ ಎಕ್ಸಾಮೈನ್ ಮಾಡಿ ಅಂದಾಗ ಈ ವಿಷಯಗಳನ್ನು ನಾವು ಉಪಯೋಗಿಸ್ಕೋಬಹುದು.